ಇವತ್ತಿನ ರೆಸಿಪಿಲಿ ಒಂದು ಚಿಕನ್ ಸಾಂಬಾರ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಾಂಬಾರ್ ಥರನೂ ಇರುತ್ತೆ, ಹಾಗೆ ಗ್ರೇವಿ ಥರನೂ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ತುಂಬಾ ಸುಲಭವಾಗಿರೋ ಮೆಥಡಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಮುದ್ದೆಗೆ ಹಾಗೆ ಅಕ್ಕಿ ರೊಟ್ಟಿ ಅಥವಾ ದೋಸೆ ಇಡ್ಲಿಗಂತೂ ಸೂಪರ್ ಆಗಿರೋಂಥ ಈ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲೇದಾಗಿ ಚಿಕನ್ ರೆಸಿಪಿ ಮಾಡೋದಕ್ಕೆ ಮೊದಲಾಗಿ ಒಂದು ಫ್ರೈಡ್ ಪ್ಯಾನನ್ನು ತೊಗೊಂಡಿದ್ದೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಮೊದಲೇದಾಗಿ ಒಂದು ಫ್ರೈಡ್ ಪ್ಯಾನನ್ನು ತೊಗೊಂಡು ಇದಕ್ಕೆ ಸ್ವಲ್ಪ ಕಾಳು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು, 1 ಸ್ಪೂನಷ್ಟು ಗಸಗಸೆ ಹಾಗೆ ಬಿಳಿ ಎಳ್ಳು ಎರಡನ್ನೂ ಹಾಕ್ಕೊಂಡಿದ್ದೀನಿ. ಬೇಡ ಅಂತಂದರೆ ಬಿಳಿ ಎಳ್ಳು ಅಥವಾ ಗಸಗಸೆ ಯಾವುದಾದ್ರೂ ಒಂದನ್ನು ಹಾಕೋಬೋದು. ಹಾಗೆ ಕಾಳು ಮೆಣಸನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ಸಹ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಅರ್ಧ ಸ್ಪೂನಷ್ಟು, ಹಾಗೆ ಕಾಳು ಮೆಣಸು ಜೀರಿಗೆ ಮಾತ್ರ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಇಡೀ ಬೆಳ್ಳುಳ್ಳಿನ ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ಒಂದು 6ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಕಮ್ಮಿ ಇದೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ನೀವು ಒಂದು 6ರಿಂದ 8 ಹಾಕಿದ್ರೆ ಸಾಕಾಗುತ್ತೆ ಒಂದು ಹಾಫ್ kg ಚಿಕನ್ನಿಗೆ. ಹಾಗೆ ಇವಾಗ ಕಾಳು ಮೆಣಸನ್ನು ಹಾಕಿರ್ತೀವಿ, ಅದಕ್ಕೋಸ್ಕರ ನಾನು ಗುಂಟೂರು ಮೆಣಸನ್ನು ಹಾಕ್ತಾಯಿಲ್ಲ. ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನಿಮಗೆ ಬೇಕನ್ಸಿದ್ರೆ ಎಣ್ಣೆ ಹಾಕ್ಕೊಂಡು ಸಹ ಹಾಕೋಬೋದು. ಹಾಗೆ ಅದೇ ಫ್ಯಾನ್ಗೆ ಸ್ವಲ್ಪ ಎಣ್ಣೆ, ಹಾಗೆ 1 ಈರುಳ್ಳಿ 1 ಟೊಮೆಟೊನ ಹಾಕ್ಕೊಂಡು, ಹಾಗೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದು ಸ್ವಲ್ಪ ಸಾಫ್ಟ್ ಆಗ್ತಿದ್ದ ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿ ಕೊಬ್ಬರಿನ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಜಾಮೂನ್ ತಿನ್ನೋ ಬೌಲೆಲ್ಲ ಬರುತ್ತಲ್ವ, ಆ ಬೌಲಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಇದನ್ನು ಸೇರಿಸ್ಕೊಂಡು ಫ್ರೈ ಮಾಡಿದ್ದಾಗಿದೆ. ಹಾಗೆ ಸ್ಟೌವನ್ನು ಆಫ್ ಮಾಡಿಕೊಂಡು ನಾನು ಮಿಕ್ಕಿದ್ದು ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥದ್ದನ್ನ ಎಲ್ಲನೂ ಸೇರಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಬಂದಿದ್ದೀನಿ. ಅದಾದ ನಂತರ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಈರುಳ್ಳಿನ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಚಿಕನನ್ನು ತೊಳೆದಿಟ್ಟಿರುವಂಥ ಚಿಕನನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಕ್ಲೋಸ್ ಮಾಡಿಟ್ಬಿಡೋಣ. ಅಷ್ಟಂತ ಸ್ವಲ್ಪ 1-2 ನಿಮಿಷ ಆದಮೇಲೆ ಈ ರೀತಿ ಗಟ್ಟಿಯಾಗಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಬೇಕು ಮುದ್ದೆಗೆಲ್ಲ, ಸ್ವಲ್ಪ ನೀರಾಗಿರಬೇಕು ಅಂದರೆ ಇದಕ್ಕೆ ನೀವು ನೀರು ಸೇರಿಸ್ಕೋಬೋದು. ಅಥವಾ ಸೈಡ್ ಡಿಶ್ ಆಗಿ ಸ್ವಲ್ಪ ಗಟ್ಟಿಯಾಗಿರಲಿ ಗ್ರೇವಿ, ಚಿಕನ್ ಗೀ ರೈಸ್ ಆ ಥರ ಮಾಡಿಕೊಂಡ್ರೆ, ಬಿರಿಯಾನಿ ಈ ಥರ ಮಾಡಿಕೊಂಡ್ರೆ ನೀವು ಸೈಡಿಗೆ ಈ ರೀತಿ ಒಂದು ಚಿಕನ್ ಗ್ರೇವಿನ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ ನಂತರ ಉಪ್ಪು ಬೇಕನ್ಸಿದ್ರೆ ಸೇರಿಸಿ ಒಂದು 8ರಿಂದ 10 ನಿಮಿಷ ಈ ಥರ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಯಾಕಂದರೆ ಚಿಕನನ್ನು ಅರ್ಧಂಬರ್ಧ ಬೇಯಿಸಿರ್ತೀವಲ್ವ, ಚೆನ್ನಾಗಿ ಬೆಂದ್ಕೊಳ್ಳೋಕ್ಕೋಸ್ಕರ ಒಂದು 8ರಿಂದ 10 ನಿಮಿಷ ಹಾಗೆ ಕ್ಲೋಸ್ ಮಾಡಿ ಇಟ್ಟಿದ ನಂತರ ಈ ರೀತಿಯಾಗಿ ಚಿಕನ್ ಗಸಿ ರೆಡಿಯಾಗಿದೆ. ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ಇವತ್ತಿನ ಚಿಕನ್ ಗಸಿನ ಸರ್ವ್ ಮಾಡಿದ್ದೀನಿ. ನೀವು ದೋಸೆ, ಇಡ್ಲಿ ಅಥವಾ ಮುದ್ದೆಗಂತೂ ಸೂಪರಾಗಿರುವಂಥ ಈ ರೀತಿ ರೆಸಿಪಿನ ಒಮ್ಮೆ ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ